ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ನಿತ್ಯವಾದ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಡೋಣ. ನಿತ್ಯವಾದಂತ ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ, ಕೀರ್ತನೆ 119:89 ವಚನದಲ್ಲಿ ಯೆಹೋವನೇ ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ ಅಂತ. ಹಾಗಾದರೆ ಈ ವಾಕ್ಯ ನಿತ್ಯವಾದ ವಾಕ್ಯ, ಶಾಶ್ವತವಾಗಿ ಪರಲೋಕದಲ್ಲಿ ಸ್ಥಾಪಿಸಲ್ಪಟ್ಟಂಥ ವಾಕ್ಯವನ್ನೇ ನಾವು ಅಧ್ಯಯನ ಮಾಡಿಕೊಳ್ತಾ ಇದ್ದೇವೆ. ಹಳೆ ಒಡಂಬಡಿಕೆಯಲ್ಲಿ ಆ ಮಾತು ನಾವು ನೋಡಿದ್ವಿ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯ 24:35 ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದಂಥ ಮಾತು, ಭೂಮ್ಯಾಕಾಶಗಳು ನಾಶವಾಗುವವು, ನನ್ನ ಮಾತುಗಳು ಎಂದಿಗೂ ಅಳಿದು ಹೋಗುವುದಿಲ್ಲ ಎಂಬುದಾಗಿ ಹೇಳಿದ್ದಾನೆ. ಹಾಗಾದರೆ ಹಳೆ ಒಡಂಬಡಿಕೆಯಿಂದ ಯೇಸು ಕರ್ತನು ಹೇಳಿದಂಥ ಹೊಸ ಒಡಂಬಡಿಕೆಯ ಮಾತುಗಳು ಎಂದಿಗೂ ನಾಶವಾಗುವುದಿಲ್ಲ, ಶಾಶ್ವತ. ಆದ ಕಾರಣ ಅಂಥ ಒಂದು ವಾಕ್ಯವನ್ನು ನಾವು ಒಟ್ಟಾಗಿ ಅಧ್ಯಯನ ಮಾಡುವಂಥದ್ದು ಭಾಗ್ಯಕರವಾದಂಥ ಒಂದು ಅನುಭವ. ಒಂದೊಂದು ಅಧ್ಯಾಯವನ್ನು ಅಧ್ಯಯನ ಮಾಡುವಂಥದ್ದು ಇನ್ನೂ ಕೂಡ ನಮಗೆ ಸ್ಪಷ್ಟತೆಯನ್ನು ಕೊಡುವಂಥದ್ದಾಗಿದೆ. ಹೌದು, ಇಂದು ನಾವು ಒಟ್ಟಾಗಿ ಎಸ್ತೇರಳ ಗ್ರಂಥ 6ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ರಾಜನ ಸನ್ನಿಧಾನಕ್ಕೆ ಯಾರೂ ಪರ್ಮಿಷನ್ ಇಲ್ಲದೆ ಹೋಗಬಾರ್ದಾದರೆ ಎಸ್ತೇರ್ ರಾಣಿ ರಾಜನ ಸನ್ನಿಧಾನಕ್ಕೆ ಹೋಗ್ತಾಳೆ. ಯಾಕಂದರೆ ಅನುಮತಿ ಇಲ್ಲದೆ ಯಾರಾದರೂ ರಾಜನ ಸನ್ನಿಧಾನಕ್ಕೆ ಬರುವಂಥವರಿಗೆ ಮರಣದಂಡನೆ. ಅದು ರಾಣಿ ಕೂಡ ಆಗಿರ್ಬೋದು. ಸಾಯಲಿಕ್ಕೂ ನಾನು ರೆಡಿ ಇದ್ದೇನೆ, ಸಾಯೋದಕ್ಕೂ ರೆಡಿ, ಒಂದು ವೇಳೆ ನಾನು ಅರಸನ ಅನುಮತಿ ಇಲ್ಲದೆ ಹೋಗ್ತಿದ್ದೇನೆ ಎಂಬುದಾಗಿ ಹೋದಾಗ ಅರಸನು ಆಕೆಯ ಮೇಲೆ ದಯವಿಟ್ಟು ಕರುಣಿಸಿ ಸ್ವರ್ಣದಂಡವನ್ನು ಚಾಚಿದಾಗ ಆಕೆ ಬಂದು ಅದರ ತುದಿಯನ್ನು ಮುಟ್ತಾಳೆ. ನಿನಗೇನು ಬೇಕು ಎಸ್ತೇರ್ ರಾಣಿಯೇ, ಏನು ಬೇಕಾದರೂ ಕೇಳ್ಕೊ, ನಿನ್ನ ವಿಜ್ಞಾಪನೆ ಏನಾಗಿದೆ, ನಿನ್ನ ಬೇಡಿಕೆ ಏನಾಗಿದೆ, ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನು ನೀನು ಕೇಳಿದ್ರೂ ನಾನು ಕೊಡಲಿಕ್ಕೆ ರೆಡಿ ಇದ್ದೇನೆ ಎಂಬುದಾಗಿ ಹೇಳ್ತಾನೆ. ದೊಡ್ಡ ಮಾತು. ಆ ರೀತಿಯಾಗಿ ಹೇಳಿದಾಗ ಕೇಳ್ತಾಳೆ, ಏನೂ ಇಲ್ಲ, ನೀವು ಹಾಮಾನನ್ನು ಕರ್ಕೊಂಡು ಊಟಕ್ಕೆ ಬರಬೇಕು ಎಂಬುದಾಗಿ ಹೇಳ್ತಾಳೆ. ಆಯಿತು ಅಂತ ಹೇಳ್ಬಿಟ್ಟು ಕೂಡಲೇ ಯಾರಾದರೂ ಅಲ್ಲಿ ರಾಜನಿಗೆ ಎಷ್ಟೋ ಜನ ಇರ್ತಾರೆ, ಕೂಡಲೇ ಅವಸರವಾಗಿ ಹಾಮಾನನ್ನು ಊಟಕ್ಕೆ ಕರೀರಿ ಅಂತ ಹೇಳಿದಾಗ ಕರೀತಾರೆ. ಮತ್ತು ರಾಜನು, ಮಹಾರಾಜನು, ಹಾಮಾನನು ಇಬ್ಬರು ಊಟಕ್ಕೆ ಬರ್ತಾರೆ. ಮಹಾರಾಣಿ ಅವರಿಗೆ ಊಟಕ್ಕೆ ರೆಡಿ ಮಾಡಿರ್ತಾಳೆ. ಊಟ ತೆಗೆದುಕೊಳ್ತಾ ಇರೋವಾಗ ಅನ್ನಪಾನಗಳನ್ನು, ಸ್ಪೆಷಲ್ ಊಟವನ್ನು ಅವರು ತಗೊಳ್ತಾ ಇದ್ದಾಗ, ಸ್ವೀಕಾರ ಮಾಡ್ತಾ ಇದ್ದಾಗ, ಉಣ್ಣುತ್ತಿರುವಾಗ ಮತ್ತೆ ರಾಜನು ಹೇಳ್ತಾನೆ, ಎಸ್ತೇರ್ ರಾಣಿ, ನಿನಗೆ ಏನು ಬೇಕು, ನಿನ್ನ ವಿಜ್ಞಾಪನೆ ಏನು, ನನ್ನ ರಾಜ್ಯದಲ್ಲಿ ಅರ್ಧ ಕೇಳಿದ್ರು ನಾನು ಕೊಡ್ತೀನಿ ಎಂಬುದಾಗಿ ಹೇಳಿದಾಗ ಆ ಮಾತನ್ನು ಕೇಳ್ಕೊಂಡಿರ್ತಾನೆ ಹಾಮಾನು ಕೂಡ. ಅಬ್ಬಾ, ಇಂಥ ಒಂದು ದೊಡ್ಡ ಮಾತು ರಾಜನು ಹೇಳ್ತಿದ್ದಾನೆ ಅಂತ ಹೇಳ್ತಾ ಇದ್ದಾಗ ರಾಣಿ ಮತ್ತೆ ಹೇಳ್ತಾಳೆ, ನಾಳೆ ಕೂಡ ನೀವು ಬರಬೇಕು, ನೀವಿಬ್ಬರು ಊಟಕ್ಕೆ ಎಂಬುದಾಗಿ ಹೇಳ್ತಾಳ್ರಿ. ಅಂದರೆ ಆವಾಗ ನಾನು ಹೇಳ್ತೀನಿ ಎಂಬುದಾಗಿರಬೇಕು. ಆ ರೀತಿಯಾಗಿ ಊಟ ಮಾಡಿದ ಮೇಲೆ ಹಾಮಾನನು ಮನೆಗೆ ಹೋಗ್ತಾ ಇರೋ ಮತ್ತೆ ದಾರಿಯಲ್ಲಿ ಅರಮನೆಯಿಂದ ಹೊರಗೆ ಊಟ ಮಾಡಿ ಬರುವಾಗ ಯಥಾ ಪ್ರಕಾರವಾಗಿ ಮೊರ್ದೆಕೈ ಕೂತಿರ್ತಾನೆ. ಅವನು ನಮಸ್ಕಾರ ಮಾಡೋದಿಲ್ಲ, ಸಾಷ್ಟಾಂಗ ನಮಸ್ಕಾರನು ಹಾಮಾನಿಗೆ ಮಾಡೋದಿಲ್ಲ. ಅದ ಕಾರಣ ಭಾಳ ಕೋಪ ಇರ್ತದೆ. ಹೇಗೋ ಕೆಲವೇ ದಿನದಲ್ಲಿ ರಾಜಾಜ್ಞೆ ಈಗ ಹೊರಟು ಬಿಟ್ಟಿದೆ. 12ನೇ ತಿಂಗಳು 13ನೇ ತಾರೀಕು ಎಲ್ಲ ಯೆಹೂದ್ಯಗಳು ಸಾಯಬೇಕು. ಅದರಲ್ಲಿ ಇವನು ಕೂಡ ಸಾಯ್ತಾನೆ. ಯಾರು ಮೊರ್ದೆಕೈ ಅಂತ ಅವನಿಗೆ ಗೊತ್ತಿರ್ತದೆ. ಆದರೆ ಅದಕ್ಕಿಂತ ಮುಂಚೆನೇ ಸಾಯಬೇಕಂತ ಇವನಿಗೆ ಅನ್ನಿಸ್ತದೆ. ಬಂದು ತನ್ನ ಹೆಂಡತಿ ಜೆರೆಷ ಹತ್ರ ಹೇಳ್ತಾನೆ. ಹೆಂಡತಿ ಮತ್ತು ಆಪ್ತರು ಇವನಿಗೆ, ಹಾಮಾನ ಆಪ್ತರು ಎಲ್ಲರೂ ಇರ್ತಾರೆ
ಅಷ್ಟೇನ ಏನಿಲ್ಲ, ಅದು ಭಾಳ ಸಿಂಪಲ್ಲು. ಒಂದು ದೊಡ್ಡ 50 ಮೊಳದ ಒಂದು ಗಲ್ಲು ಮರ ರೆಡಿ ಮಾಡು, ನಾಳೆನೇ ಹೇಗೂ ಊಟಕ್ಕೆ ಹೋಗ್ತಾ ಇದೆಯಾ ನಿನ್ನ ರಾಜನ ಹತ್ರ, ಹೋಗೋ ಮುಂಚಿತವಾಗಿ ಈ ಒಂದು ಮೊರ್ದೆಕೈಯನ್ನು ಆ ಗಲ್ಲಿಗೆ ಹಾಕಿಬಿಟ್ಟು ಹೋಗಿ ಊಟಕ್ಕೆ ಮಾಡ್ಬೋದು ಅಂತ ಹೇಳಿದಾಗ ರೆಡಿ ಮಾಡಿಬಿಡ್ತಾನೆ. ಓವರ್ನೈಟ್, ಈ ಒಂದೇ ದಿವಸದಲ್ಲಿ ದೊಡ್ಡ 50 ಮೊಳದ ಒಂದು ಗಲ್ಲು ಮರ ರೆಡಿ ಮಾಡಿಬಿಟ್ಟಿರ್ತಾನೆ. ಅಂಥ ಸಂದರ್ಭದಲ್ಲಿ ಏನಾಯಿತು ಆಶ್ಚರ್ಯ ನೋಡೋಣ ಬನ್ನಿರಿ. 6ನೇ ಅಧ್ಯಾಯದಲ್ಲಿ ಆ ರಾತ್ರಿ ಅಂದರೆ ಏನು ನೆಕ್ಸ್ಟ್ ಮಾರನೇ ದಿವಸ ಹೋಗಬೇಕು, ಆದರೆ ಆ ರಾತ್ರಿಯಲ್ಲಿ ಅರಸನಿಗೆ ನಿದ್ರೆ ಬರಲಿಲ್ಲ. ನಿದ್ದೆ ಬರಲಿಲ್ಲ ಅಂದರೆ ರಾಜ ಏನು ಮಾಡ್ತಿದ್ದ, ಈ ಪಾರಸಿಯ ರಾಜನೇನು ಮಾಡ್ದ ಅಂದರೆ, ಅವನು ಏನಾದರೂ ಪುಸ್ತಕ, ರಾಜರ ಪುಸ್ತಕ, ಪೂರ್ವ ವೃತ್ತಾಂತಗಳು, ಚರಿತ್ರೆಯ ಪುಸ್ತಕ, ಗ್ರಂಥಗಳಿದೆಯಲ್ಲ, ಅದನ್ನು ತಗೊಂಬ ಓದೋಣ ಅಂತ ಹೇಳ್ಬಿಟ್ಟು, ನಿದ್ದೆ ಅಂತೂ ಬರ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಅವನು ತರಿಸಿ ಪಾರಾಯಣ ಮಾಡಿಸ್ತಾ ಓದ್ತಾ ಇರುವಾಗ ಅಹಷ್ವೇರೋಷ ರಾಜನನ್ನು ಕೊಲ್ಲಬೇಕೆಂದು ದ್ವಾರಪಾಲಕರಾದ ಬಿಗತಾನ್, ತೆರೇಶ್ ಎಂಬಿಬ್ಬರು ಒಳಸಂಚು ಮಾಡಿ ತನ್ನನ್ನು ಕೊಲ್ಲಬೇಕಂತ ಇಬ್ಬರು ಟ್ರೈ ಮಾಡ್ತಾರೆ. ಆದರೆ ಅದನ್ನು ಮೊರ್ದೆಕೈ ಮುಖಾಂತರ ಗೊತ್ತಾಗ್ಬಿಟ್ಟು ಅವನು ಎಸ್ತರಿಗೆ ತಿಳಿಸ್ತಾನೆ. ಮತ್ತು ಎಸ್ತರ್ ಮೊರ್ದೆಕೈ ಹೇಳಿದ ಮಾತನ್ನು ರಾಜನಿಗೆ ತಿಳಿಸ್ತಾಳೆ. ರಾಜ ಅದರ ಬಗ್ಗೆ ವಿಚಾರಿಸಿದಾಗ ನಿಜ ಅಂತ ಗೊತ್ತಾಗ್ತದೆ. ಗೊತ್ತಾದ ಮೇಲೆ ಅವರಿಬ್ಬರಿಗೂ ದ್ವಾರಪಾಲಕರಿಗೆ ಮರಣದಂಡನೆ ಆಗ್ತದೆ. ಆದ ಕಾರಣ ಆ ಒಂದು ಪಾರ್ಟು, ಆ ಒಂದು ಭಾಗ ರಾಜನು ಓದ್ಬಿಟ್ಟು ಅದೇ ಪಾರ್ಟೇ ಸಿಗಬೇಕಾ? ಎಷ್ಟೋ ದೊಡ್ಡ ಬುಕ್ ಅದು. ಆದರೆ ಅವನಿಗೆ ಅಂದು ನಿದ್ದೆ ಬರಲಿಲ್ಲ ಅಂತ ಹೇಳಿದಾಗ ರಾಜನಿಗೆ ಆ ಒಂದು ಭಾಗ ಸಿಕ್ತು. ಆಗ ಅರಸನು ಇದಕ್ಕಾಗಿ ಮೊರ್ದೆಕೈಗೆ ಯಾವ ಸ್ಥಾನಮಾನಗಳು, ಏನು ಗೌರವ ಕೊಟ್ಟರು, ಏನು ಅವನಿಗೆ ರಿವಾರ್ಡ್ ಕೊಟ್ಟರು, ಏನು ಮಾಡಿದರು ಅಂತ ಹೇಳಿದಾಗ ವಿಚಾರಿಸಿದಾಗ ಅವನ ಸಾನ್ನಿಧ್ಯ ಸೇವಕರಾದಂಥ ಪರಿವಾರದವರು ಏನು ಕೊಡಲಿಲ್ಲ, ಅವನಿಗೆ ಏನೂ ದೊರೀಲಿಲ್ಲ, ಪ್ರಮೋಷನ್ನು ಸಿಗಲಿಲ್ಲ, ಏನೂ ಕೊಡಲಿಲ್ಲ. ರಾಜನ ಪ್ರಾಣವನ್ನೇ ಕಾಪಾಡಿದ ವ್ಯಕ್ತಿಯನಿಗೆ ಏನೂ ಕೊಡಲಿಲ್ಲ ಎಂಬಂಥ ವಿಷಯ ಗೊತ್ತಾಗ ಅರಸನು ಯಾರಿದ್ದಾರೆ, ಪ್ರಾಕಾರದಲ್ಲಿ ಯಾರಿದ್ದಾರೆ, ಒಳಗೆ ಬನ್ನಿರಿ ಅಂತ ಹೇಳ್ತಾನೆ. ಯಾಕಂದರೆ ಅರಸನ ಪ್ರಾಣವನ್ನೇ ಕಾಪಾಡಿದಂಥ ವ್ಯಕ್ತಿಯನ್ನು ಯಾವ ರೀತಿಯಾಗಿ ಗೌರವಿಸಬೇಕು ಎಂಬುದನ್ನು ವಿಚಾರಿಸಲಿಕ್ಕೆ ಯಾರಿದ್ದಾರೆ ಒಳಗೆ ಬನ್ನಿರಿ ಅಂತ ಕರೆದಾಗ ಅದೇ ಟೈಮ್ನಲ್ಲಿ ಮೊರ್ದೆಕೈನ ಗಲ್ಲಿಗೆ ಏರಿಸಬೇಕು, ಅದಕ್ಕೆ ಪರ್ಮಿಷನ್ ಕೊಡ್ರಿ ಅಂತ ಕೇಳೋದಕ್ಕಂತ ಹಾಮಾನನು ಬರ್ತಾನ್ರಿ ಒಳಗೆ. ಯಾರಿದ್ದಾರೆ ಅಲ್ಲಿ ಅಂತ ಹೇಳಿದಾಗ ಹಾಮಾನನೇ ಅಲ್ಲಿ ಇದ್ದ. ಅವನು ಬರ್ತಾನೆ. ಈಗೋ ಪ್ರಾಕಾರದಲ್ಲಿ ಹಾಮಾನನಿರ್ತಾನಂತ ರಾಜನಿಗೆ ಬಂದು ಹೇಳ್ತಾರೆ. ಹಾಗಾದರೆ ಅರಸನು ಒಳಗೆ ಬರಲಿ ಅಂತ ಹೇಳ್ತಾನೆ. ಹಾಮಾನನು ಹೊರಗೆ ಬಂದಾಗ ಅರಸನು ಕೇಳ್ತಾನೆ, ಅರಸನು ಯಾವನನ್ನು ಸನ್ಮಾನಿಸಬೇಕೆಂದು ಇಷ್ಟವುಳ್ಳವನಾಗಿರ್ತಾನೋ ಅಂಥವನಿಗೆ ಏನು ಮಾಡಬೇಕು? ಈಗ ರಾಜ ಯಾರಿಗೋ ಒಂದು ಸನ್ಮಾನ ಮಾಡಬೇಕಂತಿರ್ತಾನೆ, ಅವನನ್ನು ಏನು ಮಾಡಬೇಕು ಎಂಬುದಾಗಿ ಮಹಾರಾಜ ಹಾಮಾನನನ್ನು ಕೇಳಿದಾಗ ಹಾಮಾನನ ಅಂದ್ಕೊಳ್ತಾನೆ, ಇದು ನನ್ನ ಬಗ್ಗೆನೇ ಇರಬೇಕು, ನನ್ನನ್ನಲ್ಲದೆ ಇನ್ಯಾರನ್ನೂ ಸನ್ಮಾನಿಸುವುದಕ್ಕೆ ರಾಜ ಇಷ್ಟ ಮಾಡಿರಬೇಕು. ಈಗಾಗಲೇ ಪ್ರಮೋಷನ್ ಸಿಕ್ಕಿದೆ, ತಾನು ಹೇಳಿದಂತೆ ರಾಜನು ನಡ್ಕೊಂಡಿದ್ದಾನೆ, ಇಡೀ ಯಹೂದ್ಯರನ್ನು ಸಂಹಾರ ಮಾಡಬೇಕು, ಇನ್ನು ಕೆಲವೇ ದಿನಗಳಿದೆ, ಅದಕ್ಕಾಗಿ ಒಂದೇ ದಿನದಲ್ಲಿ ಎಲ್ಲರನ್ನು ಸಾಯಿಸಿಬಿಡಬೇಕು, ಲಕ್ಷಾಂತರ ಜನರು, ಅದಕ್ಕೂ ಒಪ್ಕೊಂಡ್ಬಿಟ್ಟಿದ್ದಾನೆ. ದೊಡ್ಡದಾದಂಥ ಒಂದಿದೆ ಯೋಜನೆಗೆ. ಅದರಲ್ಲಿ ಬೇರೆ ಎಸ್ತೇರ್ ರಾಣಿ ಊಟಕ್ಕೆ ತನ್ನನ್ನು ಕರೆಸಿದ್ದಾಳೆ. ರಾಜ ಮತ್ತು ಹಾಮಾನಷ್ಟೇ ಈಗ 2ನೇ ಸಾರಿ ಊಟಕ್ಕೆ ಕರೀತಿದ್ದಾಳೆ. ಹಾಗಾದರೆ ಅರಸನು
ಸನ್ಮಾನ ಮಾಡಬೇಕಂತ ಯಾರ ಬಗ್ಗೆ ಪ್ಲ್ಯಾನ್ ಮಾಡ್ತಿದ್ದಾನೆ, ತನ್ನ ಬಗ್ಗೆನೇ ಅಂತ ಹಾಮಾನ್ ತಿಳ್ಕೊಂಡು ಏನು ಹೇಳ್ತಾನೆ, ಅರಸನಿಗೆ ಏನು ಹೇಳ್ತಾನೆ, ಅರಸನು ಒಬ್ಬನನ್ನು ಸನ್ಮಾನಿಸಬೇಕೆಂದು ಇಷ್ಟವಿದ್ದರೆ ಅರಸನೇ ಧರಿಸಿಕೊಳ್ಳುವ ರಾಜವಸ್ತ್ರಗಳನ್ನು ಒಂದು, ಅರಸನೇ ಸವಾರಿ ಮಾಡುವ ಪಟ್ಟದ ಕುದುರೆಯನ್ನು ಎರಡನೇದು, ಇದನ್ನು ತರಿಸಿ ಆ ವಸ್ತ್ರಗಳನ್ನು ಕುದುರೆಯನ್ನು ಪ್ರಧಾನರಾದ ಅರಸನ ಸರದಾರರಲ್ಲೂ ಒಬ್ಬನ ವಶಕ್ಕೆ ಕೊಟ್ಟು, ಅರಸನ VIP ಒಬ್ಬನಿಗೆ ಕೊಟ್ಟು, ಅರಸನು ಸನ್ಮಾನಿಸಬೇಕೆಂದಿರುವ ಪುರುಷನಿಗೆ ಆ ರಾಜವಸ್ತ್ರಗಳನ್ನು ಧರಿಸಿ, ಅಂದರೆ ರಾಜನ ಡ್ರೆಸ್ಸೇ ಆಲ್ಮೋಸ್ಟು ಈ ವ್ಯಕ್ತಿಗೆ ಧರಿಸಿಬಿಟ್ಟು, ಆ ರಾಜವಸ್ತ್ರಗಳನ್ನು ಧರಿಸಿಬಿಟ್ಟು ಅವನನ್ನು ಆ ರಾಜನ ಕುದುರೆಯ ಮೇಲೆ ಕುಳ್ಳಿರಿಸಿ ಪಟ್ಟಣದ ಮಧ್ಯದಲ್ಲಿ ಮೆರವಣಿಗೆ ಮಾಡುತ್ತಾ ಅವನ ಮುಂದೆ ಅರಸನು ಸನ್ಮಾನಿಸಬೇಕೆಂದಿರುವವನನ್ನು ಗೌರವಿಸುವ ರೀತಿಯು ಇದೇ. ಅರಸನು ಗೌರವಿಸುವ ಸನ್ಮಾನಿಸುವ ವ್ಯಕ್ತಿಯ ರೀತಿ ಇದೆ ಅಂತ ಹೇಳ್ಬಿಟ್ಟು ಪ್ರಕಟಣೆ ಮಾಡಬೇಕು ಅಂತ ಹೇಳ್ಬಿಟ್ಟು, ಇದು ತನ್ನ ಬಗ್ಗೆ ಆ ರೀತಿ ಆಗ್ತದೆ ಅಂದುಕೊಂಡು ಹಾಮಾನನು ರಾಜನಿಗೆ ಸಲಹೆ ಕೊಡ್ತಾನೆ. ಆದರೆ ಕೂಡಲೇ ಅರಸನು 10ನೇ ವಚನ ಹಾಮಾನನಿಗೆ ಏನಂತ ಹೇಳ್ತಾನೆ, ನೀನು ಹೇಳಿದ ವಸ್ತ್ರಗಳನ್ನು, ಅಂದರೆ ರಾಜವಸ್ತ್ರಗಳನ್ನು, ರಾಜನ ಕುದುರೆಯನ್ನು ಬೇಗನೆ ತೆಗೆದುಕೊಂಡು ಅರಮನೆಯ ಬಾಗಿಲಿನಲ್ಲಿ ರಾಜನಿಗೂ ಗೊತ್ತಿತ್ತು ಮೊರ್ದೆಕೈಯ ಅಡ್ರೆಸ್. ಮೊರ್ದೆಕೈಯ ಅಡ್ರೆಸ್ ಯಾವುದು? ಅರಮನೆಯ ಬಾಗಿಲಿನಲ್ಲಿ ಕೂತಿರುವ ಮೊರ್ದೆಕೈ. ಅವನ ಪರ್ಮನೆಂಟ್ ಪ್ಲೇಸ್ ಅವನು. ಅರಮನೆಯ ಬಾಗಿಲಿನಲ್ಲಿ ಕೂತಿರುವ ಮೊರ್ದೆಕೈ ಎಂಬ ಯೆಹೂದ್ಯನಿಗೆ ಹಾಗೆಯೇ ಮಾಡು. ಅವನ ಅಡ್ರೆಸ್ಸು ಗೊತ್ತಿತ್ತು ರಾಜನಿಗೆ, ಮೊರ್ದೆಕೈ ಅಡ್ರೆಸ್ಸು. ಅರಮನೆಯ ಬಾಗಿಲಿನಲ್ಲಿ ಕೂತಿರುವವನು, ಅವನ ಹಿನ್ನೆಲೆ ಕೂಡ ರಾಜನಿಗೆ ಗೊತ್ತಿತ್ತು. ಯಾರದು ಹಿನ್ನೆಲೆ? ಏನು? ಯೆಹೂದ್ಯನು ಅಂತ ಹೇಳ್ಬಿಟ್ಟು. ಯೆಹೂದ್ಯನಿಗೆ ಹಾಗೆಯೇ ಹಾಮಾನನೇ ನೀನು ಮಾಡು ಎಂಬುದಾಗಿ ಹೇಳ್ತಾನೆ. ರಾಜನ ಹೇಳಿದ ಮೇಲೆ ಮಾಡಲೇಬೇಕು. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಅದರಲ್ಲಿ, ಹಾಮಾನಿಗೆ ಗೊತ್ತಾಯಿತು, ಇನ್ನು ಕೆಲವೇ ದಿನಗಳಲ್ಲಿ ಯೆಹೂದ್ಯರೆಲ್ಲ ಸಂಹಾರ ಮಾಡಬೇಕು ಅಂತ ಒಂದು ರೂಲ್ಸು, ರಾಜಾಜ್ಞೆ ಬೇರೆ ಹೊರಡ್ಬಿಟ್ಟಿದೆ. ಅದಕ್ಕಿಂತ ಮುಂಚೆ ಅದರಲ್ಲಿ ಇವನ ಪರಮ ವೈರಿಯಾಗಿರುವಂಥ ಮೊರ್ದೆಕೈಗೆ ಈ ರೀತಿಯಾಗಿ ಒಂದು ತಿರುವು, ತದ್ವಿರುದ್ಧವಾದ ತಿರುವು, ಸಂಪೂರ್ಣ ತಿರುವು ಇದು. ತನಗೆ ಇಂಥ ಒಂದು ಗೌರವ, ರಾಜವಸ್ತ್ರ ಧರಿಸಿಕೊಂಡು ರಾಜನ ಕುದುರೆ ಮೇಲೆ ಕೂತ್ಕೊಂಡು ರಾಜನ ಗೌರವಿಸುವಂಥ ವ್ಯಕ್ತಿ ಈ ರೀತಿಯಾಗಿಯೇ ಸನ್ಮಾನಿಸಬೇಕೆಂಬಂಥ ಒಂದು ಪ್ರಕಟಣೆ ಮಾಡುವಂಥದ್ದು ತನಗೆ ಸಿಗ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ, ಈಗ ತನ್ನ ವೈರಿಯಾದಂಥ ಮೊರ್ದೆಕೈಗೆ ಹಾಗೆ ಮಾಡು ಅಂತ ರಾಜನು ಹೇಳಿದ್ದಲ್ಲದೆ, ನೀನು ಹೇಳಿದವುಗಳಲ್ಲಿ ಒಂದನ್ನೂ ನೆರವೇರಿಸದೆ ಬಿಡಬೇಡ ಅಂತ ಬೇರೆ ರೂಲ್ಸ್ ಹೇಳ್ಬಿಡ್ತಾನೆ, ರಾಜನು ಹೇಳ್ಬಿಡ್ತಾನೆ. ಹಾಮಾನನು ರಾಜನ ವಸ್ತ್ರಗಳನ್ನು, ರಾಜನ ಕುದುರೆಯನ್ನು, 11ನೇ ವಚನ, ತೆಗೆದುಕೊಂಡು ಬಂದು ಮೊರ್ದೆಕೈಯನ್ನು, ಈಗ ಯಾರನ್ನು ಕೊಲ್ಲಬೇಕಂತಿದ್ದಾನೋ ಅವನಿಗೆ ಈ ಡ್ರೆಸ್ ಹಾಕ್ತಾ ಇದ್ದಾನೆ, ಹಾಕ್ಬಿಟ್ಟು ಪಟ್ಟಣದ ಮಧ್ಯದಲ್ಲಿ ಮೆರವಣಿಗೆ ಮಾಡ್ತಾ ಇದ್ದಾನೆ. ಈಗ ಹಾಮಾನನು ತನ್ನ ವೈರಿಗೆ. ಮೊರ್ದೆಕೈ ಮುಂದೆ ಈಗ ಹಾಮಾನ್ ಹೇಳುವಂಥ ಮಾತು ಕೇಳಿಸ್ಕೊಳ್ರಿ. 11ನೇ ವಚನದ 2ನೇ ಭಾಗ, ಅರಸನು ಸನ್ಮಾನಿಸಬೇಕೆಂದಿರುವವನನ್ನು ಗೌರವಿಸುವ ರೀತಿಯು ಇದೇ ಅಂತ ಪ್ರಕಟಣೆ ಮಾಡ್ತಾನೆ. ಆ ರೀತಿಯಾಗಿ ಮಾಡುವಾಗ ಅವನ ಸ್ವರದಲ್ಲಿ ಅಂಥ ಒಂದು ಖುಷಿ ಇಲ್ಲ, ಅಂಥ ಒಂದು ಸಂತೋಷ ಇಲ್ಲ.
ಆದರೂ ಹೇಳಲೇಬೇಕು ರಾಜಾಜ್ಞೆ. ಮೊರ್ದೆಕೈಯು ತಿರುಗಿ ಅರಮನೆಯ ಬಾಗಿಲಿಗೆ ಹೋದನು. ಅವನು ಪರ್ಮನೆಂಟ್ ಪ್ಲೇಸ್ಗೆ ಮತ್ತೆ ಹೋಗ್ಬಿಟ್ಟ. ಒಂದು ರೌಂಡ್ ಓಡಿಸ್ಬಿಟ್ರು, ಮೆರವಣಿಗೆ ಮಾಡಿದರು. ಹಾಮಾನನಾದರೂ ಶೋಕ, ಭಾಳ ದುಃಖದಿಂದ ಮುಖ ಮುಚ್ಚಿಕೊಂಡು, ಯಾಕಂದರೆ ಅವನ ಮುಖದಲ್ಲಿ ಕೋಪ, ದುಃಖ ಮತ್ತು ಬೇಸರ ಇವೆಲ್ಲ. ಈ ಅರಮನೆಯ ಬಾಗಿಲ ಹತ್ರ ಇದುವರೆಗೆ ನೆನ್ನೆ ತಾನೇ ಅಥವಾ 3 ದಿವಸ ಹಿಂದೆ ಅವನು ಗೋಣಿತಟ್ಟು ಹೊತ್ತುಕೊಂಡು ಬೂದಿ ಹಾಕ್ಕೊಂಡು ಕೂತಿದ್ದವನು ಈಗ ರಾಜವಸ್ತ್ರ ಧರಿಸ್ಕೊಂಡು ಕೂತ್ಕೊಂಡಿದ್ದನೇನೋ ಗೊತ್ತಿಲ್ಲ, ಒಟ್ಟು ಹೋಗಿದ್ದಾನೆ. ಆದರೆ ಹಾಮಾನು ಭಾಳ ಬೇಗನೆ ಹೆಂಡತಿ ಆಪ್ತರ ಹತ್ರ, ತನ್ನ ಎಲ್ಲ ಆಪ್ತರ ಮುಂದೆ ತನಗೆ ನಡೆದಂಥದ್ದನ್ನು ಹೇಳಿದಾಗ ಅವರು ಒಂದು ಪ್ರಾಫೆಸಿ ಹೇಳ್ತಾರೆ, ಪ್ರವಾದನೆ ಹೇಳ್ತಾರೆ. ಪಂಡಿತರು, ಹೆಂಡತಿಯು ಏನಂತ ಹೇಳ್ತಾರೆ ಹಾಮಾನಿಗೆ, ಯಾವನ ಮುಂದೆ ನಿನ್ನ ಪತನವು ಪ್ರಾರಂಭವಾಯ್ತಿದೋ ಆ ಮನುಷ್ಯನು ಯೆಹೂದ ಸಂತಾನದವನಾಗಿದ್ದರೆ ನೀನು ಗೆಲ್ಲಲಾರಿ. ಯಾರ ಹತ್ರ ನೀನು ಫೈಟ್ ಮಾಡ್ತೀಯೋ ಅವನು ಒಂದು ವೇಳೆ ಯೆಹೂದ್ಯನಾಗಿದ್ದರೆ, ಯಾಕಂದರೆ ದೇವ್ರ ಸಪೋರ್ಟ್ ಅವನಿಗಿರ್ತದೆ, ನೀನು ಗೆಲ್ಲಲಿಕ್ಕೆ ಆಗೋದಿಲ್ಲ. ರಾಜನಿಗೆ ನೆಕ್ಸ್ಟ್ ನೀನೇ ಆಗಿದ್ದರೂ ಕೂಡ ಆ ಒಂದು ಮಾತು, ನೀನು ಗೆಲ್ಲಲಾರಿ, ಅವನ ಮುಂದೆ ಬಿದ್ದು ಹಾಳಾಗುವಿ ಅಂತ ಹೆಂಡತಿನೂ ಹೇಳಿಬಿಟ್ಲು, ಆಪ್ತರು ಹೇಳಿಬಿಟ್ರು. ಅವರು ಇನ್ನೂ ಅವನೊಡನೆ ಮಾತನಾಡ್ತಿರುವಾಗಲೇ ರಾಜನ ಪ್ರತಿನಿಧಿಗಳು ಬಂದರು. ರಾಣಿ ಎಸ್ತೇರ್ ಮಾಡಿದ ಔತಣಕ್ಕೆ ಬೇಗ ಬರಬೇಕು ಅಂತ ಹಾಮಾನನನ್ನು ಕರೆದರು. ಮುಂದೆ ಏನಾಯಿತು? ಭಾಳ ಆಶ್ಚರ್ಯ. ಸರಿ, ಅದನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ನೋಡಿಕೊಳ್ಳಲಿಕ್ಕಿದ್ದೇವೆ. 6ನೇ ಅಧ್ಯಾಯ ಎಸ್ತೇರಳ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.